और ये दृश्य आप देख रहे हैं प्रधानमंत्री नरेंद्र मोदी L&T आर्म सिस्टम कॉम्प्लेक्स का दौरा करते हुए। ये कॉम्प्लेक्स अपने आप में बेहद महत्वपूर्ण है और उतना ही महत्वपूर्ण प्रधानमंत्री का यहाँ पर दौरा है। लार्सन एंड टोब्रो द्वारा गुजरात में हजीरा में स्थापित भारत का पहला निजी क्षेत्र का एकीकृत बख्तरबंद प्रणाली ये परिसर है और इसका उद्घाटन जनवरी 2019 हजीरा कॉम्प्लेक्स में देश की पहली बख्तरबंद प्रणाली परिसर सुविधा जिसका निरीक्षण प्रधानमंत्री नरेंद्र मोदी को देखते हुए भारत की सैन्य क्षमताओं में आत्मनिर्भर भारत के विकास के लिए आत्मनिर्भर भारत की मजबूती को देखते हुए भारत में मजबूती आ रही है। जो अत्याधुनिक सिस्टम्स यहाँ पर लगे हैं, विशेष रूप से विश्व में कैसे हम अपनी रक्षा क्षमताओं को प्रतिस्पर्धी बना रहे हैं। ಇದು ಲೋನ್ ತಗೊಂತೀನಿ SBI ಬ್ಯಾಂಕ್ನಾಗ ಲೋನ್ದು ಅಪ್ರೂವಲ್ ಆಗಿತ್ತು. ನನ್ನ ಅಕೌಂಟಿಗೆ ಬಿದ್ದಿದ್ದು ಆ ರೊಕ್ಕ ಅದು ನಮ್ಮ ಮನ್ಯಾಗ ಸ್ವಲ್ಪ ಕಬ್ಬು ಮತ್ತು ಸ್ವಲ್ಪ ಮೆಷಿನ್ ಕಟ್ಟೋಗ್ಬಿಟ್ಟಿದ್ದು ಅದಕ್ಕೆ ಸ್ವಲ್ಪ ರೊಕ್ಕ ಬೇಕಿತ್ತು. ಅದ್ರಾಗ ಎಕ್ಸ್ಪೀರಿಯನ್ಸ್ ಇದಾಗೈತೆ, ನನಗೆ ಅನುಕೂಲ ಆಗೈತೆ ನನಗೆಲ್ಲ. ಅದು ಕೊಡ್ತಾರೆ ಜಗ್ಗಿ 5 ರೂಪಾಯಿ ಬಡ್ಡಿ 10 ರೂಪಾಯಿ ಬಡ್ಡಿರಾಗ ಕೊಡ್ತಾರೆ. ಇದು ಸ್ವಲ್ಪ ಕಡಿಮೆ ಬಡ್ಡಿ ಐತೆ ಅಂತ ನಮಗೆ ಗೊತ್ತಾಯಿತು. ಅದ್ರಿಗೆ ಅಪ್ಲೈ ಮಾಡಿದ್ದೆ, ಬಂದೈತೆ ರೊಕ್ಕ. ನಾನು ಡಿಪ್ಲೊಮಾ ಮಾಡಿದ್ದೀನಿ HSK ಪಾಲಿಟೆಕ್ನಾಗ. ಮತ್ತು ಇದು ಕೆಲಸ ಇಲ್ಲಾಂದರೆ ನಾನು ಓನಾಗಿ ನಮ್ಮ ರಿಲೇಷನ್ಸ್ನಾಗ ಕೆಲಸ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ತಗೊಂಡು ಓನಾಗಿ ಬಿಸ್ನೆಸ್ ಓಪನ್ ಮಾಡಿದ್ದೀನಿ ಸರ್. ನಾನು 10 ವರ್ಷ ಆಯ್ತು ಸರ್ ನಾನು ವ್ಯಾಪಾರ ಮಾಡೋಕ್ಕೆ. ಅಮ್ಮನ ಹತ್ರ ಮಾಡ್ತಿದ್ದೆ. ಈಗ ಸ್ವಂತ ಆಗಿ ನಾನು ಇಟ್ಕೊಂಡಿದ್ದೆ ಸರ್. 6 ವರ್ಷ ಆಯ್ತು ಸರ್ ನಾನು ಇಟ್ಕೊಂಡು. ಫಸ್ಟಿಗೆ 10,000 ತೊಗೊಂಡಿದ್ದೆ ಸರ್, ಆಮೇಲೆ 20,000 ತೊಗೊಂಡಿದ್ದೆ ಸರ್. ಚೆನ್ನಾಗಿ ಕಟ್ಟಿರೋದಕ್ಕೆ ಮತ್ತೆ 50,000 ಕಟ್ಟಿದ್ದೆ ಸರ್ ನಮಗೆ. ಇವ್ರ ಹತ್ರ ಚೆನ್ನಾಗಿದೆ ಸರ್, ನಮಗೆಲ್ಲ ಬಡ್ಡಿ ಕಡಿಮೆ, ಎಲ್ಲ ಕಡಿಮೆ ಇರೋದಕ್ಕೆ ಸರ್ ನಾವು ತಗೊಂಡಿರೋದು 50,000. ಇಲ್ಲಾಂದ್ರೆ 10,000 ತಗೊಂಡು ಇದು ಮಾಡಿಬಿಡ್ತಿದ್ವಿ ಸರ್. ಅದಕ್ಕೆ 50,000 ತಗೊಂಡಿರೋದು ಸರ್. 40 ವರ್ಷಲಿದ್ದ ಊರು ವ್ಯಾಪಾರ ಮಾಡ್ತೀನಿ ಸರ್. ಬಡ್ಡಿಗೆ ಸಾಲ ತಗೊಂಡು ಎಲ್ಲ ಬಡ್ಡಿದು ಕಟ್ಟೋಕೆ ಆಗಲಿಲ್ಲ ಸರ್. ಎದುರಾಗಿ ಇವಾಗ ಮೋದಿ ಬಂದ ಮೇಲೆ 10,000 ಲೋನ್ಗಳು ಮಾಡೋಣ ಗೌರ್ಮೆಂಟ್ಲಿದ್ದ. ಸಾಲ 10,000 ತಗೊಂಡಿನಿ ಸರ್. 10,000 ತೀರಿಸಿದ್ದೀನಿ ಸರ್. 10,000 ತೀರಿಸಿ ಮತ್ತೆ 20,000 ಕೊಟ್ಟರು ಸರ್. 20,000 ತೀರಿಸಿನಿ ಸರ್. ತೀರಿಸಿ ಇವಾಗ ಹೆಂಗೋ ಇದರಲ್ಲಿದ್ದ ಅನುಕೂಲ ಮಾಡ್ತಾಯಿದ್ದೀನಿ ಸರ್. ಸರ್ಕಾರಲಿದ್ದ ನಮಗೆ ಒಳ್ಳೇದೇ ಆಗೈತೆ. ಸಾಲ ಕೊಟ್ಟೋದಕ್ಕೆ ಬೇಸು ಕುಟುಂಬ ಸಮೂಹ ಎಲ್ಲ ಬಯಸು ಜೀವನ ಮಾಡೀವಿ. ಇವಾಗ ಆ ಬಡ್ಡಿ ರೊಕ್ಕ ತಗೊಂಡಂಗೆ ಸರ್ ಇದನ್ನ ಜೀವನ ಮಾಡ್ತಾಯಿದ್ದೀವಿ ಸರ್. ಬೇಸ್ ಅನುಕೂಲ ಮಾಡ್ಯಾನ ಸರ್. ಸಹಾಯ ಮಾಡಕತ್ತಾರೆ, ಭಾಳ ಅನುಕೂಲ ಆಗೈತೆ ನಮಗೆ. ಇನ್ನು ಬೇಕು ಇಂಥ ಎಲ್ಲರಿಗೂ ಬೇಕು ಸರ್. ನನಗಂತ ಅಲ್ಲ, ಎಲ್ಲರಿಗೂ ಬೇಕಾಗುತ್ತೆ ಸರ್. ಭಾಳ ಚೆನ್ನಾಗಿದೆ ಅನುಕೂಲ. ಬೀದಿ ಬಂದು ವ್ಯಾಪಾರಗಳಿಗೆ ಭಾಳ ಚೆನ್ನಾಗಿದೆ ಸರ್. ಇದ್ರ ಮೇಲೇ ಸರ್ ನಮ್ಮ ಜೀವನ ಎಲ್ಲ 40 ವರ್ಷದಿಂದ ನಾವು ಇದೇ ಮಾಡಾಕತ್ತೀವಿ ಸರ್. ನಾವು ಟೈಲರಿಂಗ್ಗೆ ಇದರಲ್ಲಿಂದನೇ ನಮಗೆ ಇಷ್ಟು ದಿನದಿಂದ ನಾವು ಬಡ್ಡಿ ಕಟ್ಟಿ ಈ ಯೋಜನೆ ಬಂದಿದ್ದಕ್ಕೆ ನಮಗೆ ಭಾಳ ಅನುಕೂಲ ಆಗೈತೆ ಸರ್. ಎಲ್ಲ ಮಾಡಿದ್ದೀವಿ ಸರ್. ಈ ಕೆಲಸ ಸಿಕ್ಕಿಲ್ಲ ಅಂತೇಳಿ ಈ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರ 15,000 ಲೋನ್ ಕೊಟ್ಟಿದೆ. ಲೋನ್ ಕೊಟ್ಟು ಹಂಗೆ ಸಹಾಯ ಮಾಡಿದ್ರೆ 15,000 ಕೊಟ್ಟಾರ ಸರ್. ಹಂಗೆ ಮುಂದೆ 50,000 ಹಂಗೆ ನೋಡಿದ್ರೆ ಬಡ್ಡಿ ಹೊರಗಡೆ ತಗೊಂಡ್ರೆ ಜಾಸ್ತಿ ಬೀಳ್ತದೆ ಸರ್. ಇಲ್ಲಿ ಕಡಿಮೆ ಬಡ್ಡಿಲಿದ್ದೆ ಕೊಡ್ತಾಯಿದ್ದಾರೆ ಸರ್. ಪರವಾಗಿಲ್ಲ. ನಮಗೆ ಯಾವುದೇ ಥರ ತೊಂದರೆ ಇಲ್ದಂಗೆ ಯಾರು ಬಂದು ಕೇಳಲ್ಲ ನಮಗೆ. ನಾವೇ ಪ್ರತಿ ತಿಂಗಳು ಕಂತಿನ ಪ್ರಕಾರ ಕೊಡ್ತಾ ಇರ್ತೀವಿ ಅಲ್ಲಿ. ಹಾಗಾಗಿ ನಮಗೆ ಎಲ್ಲ ತೊಂದರೆ ಇಲ್ದಂಗೆ ಚೆನ್ನಾಗಾಗಿದೆ ಇದರಿಂದ. ಅಲ್ಲ, ಗುಸ್ಸಿರಿಂದ ನಮ್ಮಂಥವ್ರು ಎಷ್ಟೋ ಜನರಿಗೆ ಭಾರಿ ಅನುಕೂಲ ಆಗುತ್ತೆ. ಅದು ಎಲ್ಲ ನಾವು ಹೊರಗಡೆ ಅಲ್ಲಿ ನಾವು ಸಾಲ ಗೀಲ ಮಾಡೋಕ್ಕಿಂತ ಬ್ಯಾಂಕ್ ಕಡೆಯಿಂದ ಕೊಟ್ಟಾಗ ಅವರು ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಇವರು ವ್ಯಾಪಾರ ಮಾಡ್ತಾರೆ ಇಲ್ಲಿ ರೆಗ್ಯುಲರ್ ಆಗಿ ಅಂತೇಳಿ. ನಾವು ಇವಾಗ ಹತ್ರ ಒಂದು 25 ವರ್ಷದಿಂದ ನಮಗೆ ನಡೀತಾ ಇದೆ. ಇಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ನಮಗೆ ಬ್ಯಾಂಕ್ ಕಡೆಯಿಂದನೂ ನಮಗೆ ಫುಲ್ ಸಪೋರ್ಟ್ ಇದೆ. ಆಗ ಅವರು ಇವಾಗಲೂ ಹೇಳಿದ್ದಾರೆ, ನಿಮ್ಗೆ ಏನಾದರೂ ಬೇಕಾದ್ರೆ ಲೋನ್ ಮಾಡಿಕೊಳ್ರಿ ಅಂತ.
25,000 ಮಾಡಿದ್ದಾರೆ. ಸೆಕೆಂಡ್ ಟ್ರಾಂಚು, ಥರ್ಡ್ ಟ್ರಾಂಚು 50,000 ಅಂತ ಮಾಡಿದ್ದಾರೆ. ನಾವೀಗ ಮತ್ತಿಗೆ ನಮಗೆ 16,000 ಟಾರ್ಗೆಟನ್ನು ನೀಡಿದ್ದಾರೆ. ಅದರಲ್ಲಿ ನಾವು ಅದ್ರ ಪ್ರಕಾರ ಈಗ ನಾವು ಬೀದಿ ವ್ಯಾಪಾರಸ್ಥರಿಗೆ ಸಾಲ ಕೊಡಿಸೋಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. 8,476 ಜನರಿಗೆ ಮೊದಲೇ ಹಂತದ ಸಾಲವನ್ನು ಮಂಜೂರು ಮಾಡಿಸಿದ್ದೀವಿ. 4,064 ಜನರಿಗೆ ಎರಡನೇ ಹಂತದ ಸಾಲವನ್ನು ಮಂಜೂರು ಮಾಡಿಸಿದ್ದೀವಿ. 1,573 ಬೀದಿ ವ್ಯಾಪಾರಸ್ಥರಿಗೆ ಮೂರನೇ ಹಂತದ ಸಾಲವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇನ್ನೂ ನಮ್ಮ ಟಾರ್ಗೆಟ್ಗೆ ಅನುಗುಣವಾಗಿ ನಾವು ಬೀದಿ ವ್ಯಾಪಾರಸ್ಥರಿಗೆ ಸಾಲ ಕೊಡಿಸೋದನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಅದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ. 95 ಸೊ 86.59% ಸಾಧನೆಯನ್ನು ಮಾಡಿ ಅಷ್ಟು ಫಲಾನುಭವಿಗಳಿಗೆ ಈ ಆರ್ಥಿಕ ಸಹಾಯವನ್ನು ಒದಗಿಸಲಾಗಿರುತ್ತೆ. ಮೂರನೇ ಹಂತದಲ್ಲಿ ನಮಗೆ ಗುರಿ ಬಂದುಬಿಟ್ಟು 3,624 ಇದ್ದಿದ್ದು, ಅದಕ್ಕೆ ಇದಾಗಿ ಗುರಿಗೆ ಅನುಗುಣವಾಗಿ 3,319 ಫಲಾನುಭವಿಗಳು ಅಂದರೆ 91.50% ಫಲಾನುಭವಿಗಳನ್ನು ಕವರ್ ಮಾಡಿ ಆರ್ಥಿಕದ ಒಂದು ಸಹಾಯವನ್ನು ಸೌಲಭ್ಯವನ್ನು ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ 8 ನಗರ ಸ್ಥಳೀಯ ಸಂಸ್ಥೆ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ತಲುಪಿಸಿದ್ದಾರೆ.